ಈ ಮಹನೀಯರಿಗೆ ಮಹನೀಯರಿಗೆ ಸನ್ಮಾನ ನಡೆಸಿಕೊಟ್ಟಂತ ಒಂದು ಸನ್ಮಾನ ಇವತ್ತಿನ ಸಮಿತಿ ವತಿಯಿಂದ ಸನ್ಮಾನ ಈ ಸನ್ಮಾನ ಸಮಿತಿ ವತಿಯಿಂದ ಸನ್ಮಾನ ನಡೆಸಲಾಗುತ್ತದೆ. ಆಚರಿಸಿಕೊಂಡು ಬಂದಂತ ಮತ್ತು ಆಚರಿಸಲಿಕ್ಕೆ ಹೊಣೆವಂತ ಎಲ್ಲ ನನ್ನ ಆತ್ಮೀಯರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೊಮ್ಮೆ ಎಲ್ಲ ಸೂರ ಜನರಲ್ಲಿ ಕಳಕಳಿಯಿಂದ ಬೈಕೊಳ್ಳೋದಂತಂದ್ರೆ ಸತತವಾಗಿ ಶಾಶ್ವತವಾಗಿ ನಾವೆಲ್ಲ ಕೂಡುವಂತ ಈ ಸಮಾರಂಭಗಳು ಈ ಉತ್ಸವಗಳು ಸತತವಾಗಿ ನಡೀಲಿ. ಬರೀ ದಸರಾ ಅಲ್ಲ, ಗಣಪತಿ ಉತ್ಸವ ಆಗಿರ್ಬೋದು, ಯಾವುದೇ ಸಾಮಾಜಿಕ ಉತ್ಸವಗಳು ಸತತವಾಗಿ ನಡೀಲಿ ಅಂತ ಹಾರೈಸ್ತೇನೆ. ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಯಶಸ್ವಿಯಾಗಿ ಈ ದಸರಾ ನವರಾತ್ರಿ ಹಬ್ಬಗಳನ್ನು ಯಶಸ್ವಿಯಾಗಿರಬೇಕಾಗಿದೆ. ಮುಂದೆನೂ ಇದೇ ಥರ ಯಶಸ್ವಿಯಾಗಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ದಸರಾ ಸಮಿತಿಯವರ ಮನೆಯಲ್ಲಿ ಇನ್ನೊಂದು 3 ಚೇರ್ ಸರಿಸ್ಬೇಕು. ಹಿಂದ್ಗಡೆ ಭಾಳ ಜನ ಇರ್ತಾರೆ, ಎಲ್ಲರೂ ಸಹಕಾರ ಮಾಡೋದಂತೇಳಿ ಎಲ್ಲರಿಗೂ ಶುಭಾಶಯ ನಾನು 2 ಮಾತು ಮುಗಿಸ್ತೀನಿ. ಅಲ್ಲಾಡ್ಸ್ಕೊಂಡು ರೇಖಾನ್ ಮನೆ, ಶೋಭಾನ್ ಮನೆ, ರತ್ನಾನ್ ಮನೆ ಅಂತ ಹೋಗಿ ಬರ್ತೀಯಲ್ಲ, ನಿನಗೆ ಏನ್ ಮಾಡ್ಬೇಕು ಅಂತೀನಿ? ನಾವು ಎದಿಗೆ ಓದ್ಬಿಡ್ತಾನೆ. ನಾ ರೇಖಾನ್ ಮನೆ, ರತ್ನಾನ್ ಮನೆ, ಶೋಭಾನ್ ಮನೆಗೆ ಹೋಗಿಲ್ಲ. ನಾ ರೇಖಾನ್ ಮನೆ, ರತ್ನಾನ್ ಮನೆ, ಶೋಭಾನ್ ಮನೆಗೆ ಹೋಗಿಲ್ಲ. ಬಾಯ್ ಎಲ್ಲ ಗಂಡಸರಿಗೆ ಹೇಳಿದ್ನಲ್ಲ, ಇದೆ ನೋಡಪ್ಪ. ನಮ್ಮ ಮನೆ ಒಂದು ನಾಯಿ ಕುಂಡಿ ಐತಿದ್ದಿದ್ದಲ್ಲ, ಇದ ಕೆಳಗ್ ತನಕ ನೋಡು, ಹಾಗೆ ಕೆಳಗಿಂದ ಮ್ಯಾಗ ತನಕ ನೋಡು. ನನ್ನ ನೋಡಿದ್ರೆ ನನಗೆ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸಂಗಿಲ್ಲ. ಕಚ್ಚಿ ಕಚ್ಚಿ ನಿನ್ನ ಹಂಗ ಮಚ್ಚಿದ ಕೊಚ್ಚಿ ಸಾಯಿಸ್ಬಿಡ್ಬೇಕು ಅನ್ಸಕ್ ನೋಡೋದು. ಯಾಕೆ ಆಗತ್ತೆ? ಮಚ್ಚಿಂದ ಕೊಂಚಕ್ಕೆ ಆಗಂಗಿಲ್ಲ ಬಿಡು. ಯಾಕ ನಿನ್ನ ಮಚ್ಚ ಮಂಡಾಗ್ಯದ. ನಾನು ಅಕ್ಕ ಹೊಡೆದಾಕ ನಾನು ಗೌಡ ನನ್ನ ಗಾಡಿ ಕುದ್ಗಿತನ್ರಿ. ಗೌಡ ಅಂತ ಊರ್ ಗೌಡ್ರ ಎಮ್ಮೆಲೆ ಸೇರ್ಸ್ ಬಿಡ್ತಾರ. ಅವೆಲ್ಲ ದಿಮಾಕ್ ಬಿಡು. ಓ ಹಸುವಾಗೆ ತಿನ್ನಕ್ ಏನ್ ಮಾಡಿದ್ಯಾ? ತಿನ್ನಾಕ ಉಪ್ಪಿಟ್ಟು ಮಾಡಿ. ಹೌದು, ನಾ ಮಾಡಿದ್ರೆ ಕಾಂಕ್ರೀಟ್, ಮಗಳ ಮನೆ ಶೋಭಾ ಮಾಡಿದ್ರೆ ಮಾತ್ರ ಉಪ್ಪಿಟ್ಟೇನ? ನೀ ಏನ ಹೇಳು, ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾರೆ. ಶೋಭಾ ಶೋಭಾ ಶೋಭಿ ಹೊಳ್ಳಂಬಳ ಶೋಭಾ ಅನ್ಬೇಡ. ಇಲ್ಲಿ ಯಾರಾದ್ರೂ ಶೋಭಾ ಅಂತ ಬಂದಿರೋದು, ಅವ್ರ ಗಂಡಲ್ಲಿ ಕುಡಿದು ನಿಂತಿರೋದು. ನಾ ಹಿಂಗ್ ಹೋಗ್ಬೇಕಾದ್ರೆ ನಾನು ನಾಯಿ ಹೊಡೆದಂಗ್ ಹೊಡೆಯೋದು. ಆ ಶೋಭಾ ಸುದ್ದಿ ಬಿಟ್ಟು ಹೇಳ್ತೀನಿ. ಏನ್ ಬರ್ತೀನಿ? ಶೋಭಾನ ಗಂಡ ನಿಮಗೆ ಹೊಡೆದ್ರೆ ಹೊಡೆದ, ನನಗೆ ಕೊಡ್ತೇನೆ, ಮತ್ತೆ ಕೊಡ್ತೇನೆ. ಅದೆಲ್ಲ ದಿಮಾಕ್ ಬಿಡು. ಉಪ್ಪಿಟ್ಟಿಗೆ ನೆಂಚ್ಕೊಳಕ್ ಏನ್ ಮಾಡಿ? ಉಪ್ಪಿಟ್ಟಿಗೆ ನೆಂಚ್ಕೊಳಕ 3 ತರ ಚಟ್ನಿ ಮಾಡಿ. ಹೆಂಗ್ರಿ ಅದರ ನಾನು ಹೆಂಡತಿ ಬರೀ ಉಪ್ಪಿಟ್ಟಿಗೆ 3 ತರ ಚಟ್ನಿ ಮಾಡ್ಯಾಳ. ನಿಮ್ಮ ಮನೆಗೆ ನಿಮ್ಮ ಹೆಂಡತಿಗೆ ಮಾಡ್ತಾಳ್ರೆ ಪಾಪ ಊಟಕ್ಕೆ ಹಾಕ್ತಾಳೆ ಇಲ್ಲ, ಯಾರಿಗೆ ಗೊತ್ತ್ರಿ? ಹೆದರಿಕೆ ಇಡ್ಬೇಕ್ರಿ ಹೆಂಡತಿ ಅಂದ್ರ. ಹೆಂಡತಿ ಗಂಡ ಅಂದ್ರೆ ಗಡ 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 ನಡಗಬೇಕು. ಇವಾಗ ನೋಡ್ರಿ ಹೆಂಗಂತ ತೋರಿಸ್ತೇನೆ. ಚಟ್ನಿ 3 ತರ ಚಟ್ನಿ ಹೇಳು. ನೆನ್ನೆದು, ಮೊನ್ನೆದು, ಇವತ್ತಿನ. ಈಗಿನ ಕಾಲದಲ್ಲಿ ಗಂಡದು ಹೆಣ್ಣದು ಸಮಾನತೆ ಆಯ್ತಾ ಇಲ್ಲ? ಎಲ್ಲ ಕೆಲಸ ನಾನು ಮಾಡ್ಬೇಕೇನು? ಮುಂಜಾನೆ ಎದ್ದು ಜಳಕ ಮಾಡಿ ಅಂಗ್ಳ ವಾಂತಿ. ಯಾಕೆ? ಕಾಂಗ್ರೆಸ್ ಹೇಳು. ಎದಕ್ಕೆ? ನೀವು ವಾಂತಿ ಮಾಡಿದ್ರೆ ನಾವು ಮಕ್ಕಳು ಬೆಳಗ್ಗೆ ಹೇಳಿಲ್ಲ, ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ, ನಮ್ಮ ಅಪ್ಪ ಬಾಟ್ಲಿ ಹಾಕ್ತಿದ್ದ, ನನಗೆ ಬಾಟ್ಲಿ ಹಾಕೋ ಬೆಳೆಸಂದ್ರೆ ಆಗುದಂದ್ರೆ ನೀ ಏನಂದಿ? ನಾ ಬಾಟ್ಲಿ ಹಾಕುದೇ ಇಲ್ಲ, ಅದ್ರ ವಾಸನೆ ನೋಡಿಲ್ಲ ಅಂದಿ. ಈಗ ಒಂದು ಬಾಟ್ಲಿ ಹಾಕಿದ್ರೆ ಬಚ್ಚ ನೀರು ಕುಡಿಯಕ್ ಹತ್ತಿ. ಮೊದಲು ಹೊಸಗೆ ಹ್ಯಾಂಗಿದ್ದ, ಆ ಆಂಟಿ ಗತಿ ದಪ್ಪಾಗಿದ್ದ. ಈಗ ಬಾಟ್ಲಿ ಗತಿ ಸರ್ದಿ ಕತ್ತರಿ ಹತ್ತಿ ಗಳಿಗೆ ತಂಗಿತಿಗ ಹಾವಾಗೈತಿ ಹಾವು. ಅದು ನಿಮ್ಮ ತಾಳಿ ಕಟ್ಟಿದ ಮೇಲೆ ಆಗೈತೆ. ಅಲ್ಲ ಅಣ್ಣ, ನೀವು ಹೇಳ್ರಿ, ನಾವು ಗಂಡದ್ರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿತೀವಿಲ್ಲಪ್ಪ. ಹಿಂಗಾಗಿ ರಾತ್ರಿ ಸ್ವಲ್ಪ ಹೊತ್ತು ಕುಡಿತೀವಿ, ಅದ್ರಾಗ ತಪ್ಪು. ಹೆಂಗಸರು ಕಷ್ಟಪಡ್ತಾರ, ಹಂಗಂತ ಇಡೀ ಊರತ್ತು ಸರಾಯಿ ಕುಡ್ಕೊಂಡು ಬಿದ್ದಿರ್ತಾರೆ. ನಿಮ್ಗೆ ಯಾವ ಕುಡಿಬೇಡ ಅಂತ ಅಲ್ಲ, ಬಚ್ಚಲ ಮನೆ ತಣ್ಣಗ ನೀರ್ತಾವ ಕುಡ್ದಿಲ್ಲ. ಸರ್ಕಲ್ನಾಗ ಹೆಂಗ್ ಮಕ್ಕೋತಾವಲ್ಲ ಹಂಗ್ ಮಕ್ಕೋರಿ. ನೀವು ಗಂಡು ಮಕ್ಕಳು ಕಷ್ಟಪಡ್ತೀವಿ ಕಿತ್ತು ಗುಡ್ಡೆ ಹಾಕ್ತೀವಿ ಅಂತಿರಲ್ಲ. ಹೆಣ್ಣು ಮಕ್ಕಳು 9 ತಿಂಗಳು ಕಷ್ಟಪಟ್ಟು ಒಂದು ಮಗುಗೆ ಜನ್ಮ ನೀಡ್ತಾರೆ. ಅದನ್ನ ನಿಮ್ಮ ಕೈಯಾಗ ಹಾಕಿದ್ದೇನೆ. ನಾವು ಗಂಡು ಮಕ್ಕಳು ಕಷ್ಟಪಟ್ಟು ಪ್ರೆಗ್ನೆಂಟ್ ಮಾಡ್ತೀವಿ, ಅದಕ್ಕೆ ಹೇಳ್ತೀವಿ. ನೀವು ಹೆಂಗಸರೆಲ್ಲ ಸೇರಿ ಗಂಡಸರು ಪ್ರೆಗ್ನೆಂಟ್ ಮಾಡಿ ನಾವು ಮಕ್ಕಳು ಹೇಳ್ತೇವೆ. ಅದ್ರಾಗ
ಮಾಡ್ತೇನೆ ಬಾಯ್ ಅಲ್ಲ ಹೊಸ ಮನೆ ರೂಮ್ ಕೊಟ್ರಲ್ಲ ಕುಚ್ಚು ಯಾಕಂತ ಹೇಳ ಅಳೆ ಮಾಡಿ ಹೇಳ ಒಂದ್ ಮೂರ್ತಿ ನೋಡಿ ಯಾಕಂತ ಹೇಳ ಅಳೆ ಮಾಡಿ ಹೇಳ ಆತು ಮದ್ವೆ ಆಗಿ 6 ವರ್ಷ ನನಗೂ ಕೂಸ್ಬೇಕು ಅನ್ಸಂಗಿಲ್ಲ ಅದಕ್ಕೆ ನಾ ಏನ್ ಮಾಡ್ಲಿ ಮತ್ತೆ ಮನೆ ಕರಿ ನಾಯಿ ಪುದು 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 39 ಮರಿ ಹಾಕ್ಬಿಡ್ತು ನಿನ್ನ ಹಣೆ ಬರ ಕೂಸಿರ್ಲಿ ಹೊಟ್ಟೆ ಒಂದು ಹುಳನೂ ಆಗಿಲ್ಲ ನಿನ್ನ ಹೆಣ ಹಾಕ್ಲಿ ಅಲ್ಲ ನನಗಿಂತ ಸಂಕಟ ಅಂಕಲ್ ಜಾಸ್ತಿ ಏ ರಾಗಿಣಿ ಅದಕ್ಕೆ ಯಾಕೆ ತಲೆ ಕೆಡ್ಸ್ಬೇಕು ಇಲ್ಲಿ ಬಾಯಿಲೆ ಇವತ್ತು ರಾತ್ರಿ ಬರ್ಬೇಕಾದ್ರೆ 1 ಲೀಟರ್ ಹಾಲು ತರ್ತೀನಿ ಅರ್ಧ ಕೆಜಿ ಬೆಲ್ಲ ತರ್ತೀನಿ ಬೆಲ್ಲ ತಿನ್ನ ಬೆಳಿಗ್ಗೆ ಎದ್ದ ತಕ್ಷಣ 1 ಹುಳ 100 ಹುಳ ಪುತ್ತು 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 ಅಂತ ಬೀಳ್ತಾವ ಎಷ್ಟಾಸೆ ಮಾತಾಡ್ತಿ ನಾನು ಈ ಜೋಡಿ ಇರಂಗಿಲ್ಲ ನಾನು ಹೋಗ್ತೀನಿ ನಡಿ ಚಿನ್ನ ಲೇ ನಾನು ಒಂಟಿ ಮಾಡಿ ಹೋಗ್ಬೇಡ ಕಣೆ ಚಿನ್ನ ಲೇ ಚಿನ್ನ ಕಾರ ಗಂಡಸ್ರು ಬಂದು ಸಮಾಧಾನ ಮಾಡ್ರು ನೀ ಏನದಿ ಪಕ್ಕ ಗಂಡಸದ್ರಿ ನೀವು ಮಾಡ್ತೀರಿ ಯಾರ ಅವ ಅಜ್ಜನ ಪಾಪ ಅವನ್ ಕಳಿಸ್ತಿಲ್ಲ ನೀನ್ ಬರಕ್ಕಾಗಲ್ಲ ನೀವ್ ಯಾರು ಬರೋದು ಬೇಡ ನಾವ್ ಸಮಾಧಾನ ಮಾಡ್ತೀವಿ ಚಿನ್ನ ಬೆಲ್ಲ ಕೊಡ್ತೀನಿ ಬಾ ನಾ ಬರಂಗಿಲ್ಲ ₹1 ಕೊಡ್ತೀನಿ ಬಾ ಚಾಕ್ಲೇಟ್ ಕೊಡ್ತೀನಿ ಇದು ಹಂಗೆಲ್ಲ ಬರೋ ಗಿರಾಕಲ್ತಮ್ಮ ಇದು ಪಕ್ಕ ನಮ್ಮ ಉತ್ತರ ಕರ್ನಾಟಕ ಜವಾರಿ ಸ್ಟೈಲ್ ಒಳಗೆ ಕರಿಬೇಕು ಕರಿಲೇ ಈಗ ಹೆಂಗ್ ಬರ್ತಾವ ನೋಡ ಹುಡುಗಿ ಏನ ಮಾವ ಚುಟ್ಟು ಚುಟ್ಟು ಎಲ್ಲಿ ಹನಿಸಿಂಗ ಮಾರಿ ಗಿಟ್ಟಿಸ್ ನೋಡ್ರಿ ಈ ವಿಲನ್ ಪಿಕ್ಚರ್ ಸುದೀಪ್ ಕಣ್ಣ ಕಾಣೋದಿಲ್ಲ ಆಗ ನಿನ್ಗೆ ಏನ್ ಸಾಕ್ತಕ್ಕ ಇನ್ನೂ ಹೇಳೋ ತಡನೇ ಇಲ್ಲ ಅಂತ ಹೇಳವ ಐ ಆಮ್ ವಿಲನ್ ಹಳೆ ಅಜ್ಜರಿ ಎಲ್ಲರಿಗೂ ಚೀಲಿದ್ದಂಗಿಲ್ಲ ಇವನು ಮಾರಿಗೆ ಚುಟ್ಟು ಚುಟ್ಟು ಅಣ್ಣ ಅಂಕಲ್ ಬಾಯ್ ಅದ ಹಳೆ ಮುದ್ಕಿಯರ್ದು ಹೊರದೋಗಿರೋ ಕೌದಿ ಅರಿ ಬಿದ್ದಂಗಿಲ್ಲ ಹೌದಾ ಮತ್ತೆ ಹೊಸರಾಗ ಚಿನ್ನ ರನ್ನ ಮುದ್ದು ಬಂಗಾರ ಅಂತೀರಿ ಮದ್ವೆಗೆ 6 ವರ್ಷ ಆಗ್ತಿದಂಗೆ ಕೌದಿ ಅರ್ಬಿನ ಹಾಕಿಬೇಕಾಗುತ್ತೆ ಮುಗಿಯ ಮಟ್ಟ ಮಾತ್ರ ಕ್ಯಾಂಪೇನ್ ಮಾಡೋದು ನಾವು ಆಮೇಲೆ ಮಾಡೋ ಮಕ್ಕಳಲ್ಲ ಇಷ್ಟೊತ್ತಾದ್ರೂ ಇಲ್ಲಿ ಲಿಂಗಸೂರಲ್ಲಿ ಇಷ್ಟೊಂದು ಹುಡುಗಿರು ಬಂದವ್ರಲ್ಲ ಯಾಕಂತ ಗೊತ್ತಾ ದಸರಾ ಸಂಭ್ರಮ ನೋಡಕ್ ಬಂದಾರೆ ಹೇ ಈ ಚಿಲ್ಲರ್ ಮಂಜನ್ ನೋಡಕ್ ಬಂದಾರೆ ಕಣೆ ನೋಡಕ್ ಬಂದಾರ ಚಿಲ್ಲರ್ ಮಂಜ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಮನುಷ್ಯ ಅನ್ಕೊಂಡಿನಿ ಇಟ್ಸ್ ಅ ಬ್ರಾಂಡ್ ಐ ಲವ್ ಯು ವಿದ್ಯಾ ಮಮತಾ ಐ ಲವ್ ಯು ಕಾವ್ಯ ಐ ಲವ್ ಯು ಪಕ್ಕಿರ ಐ ಲವ್ ಯು ಪಕ್ಕಿರವ ಸಿದ್ಧವ ಐ ಲವ್ ಯು ಗುರ್ಲಿಂಗಿ ಐ ಲವ್ ಯು ಅಷ್ಟಿದ್ದವರು ಹೋಗಿ ಆ ಸಿದ್ಧವ್ವ ಗುರ್ಲಿಂಗಿನ ತಾಳಿ ಕಟ್ಟಬೇಕಿತ್ತು ನನಗೆ ಯಾಕೆ ಬಂದು ತಾಳಿ ಕಟ್ಟಿದ್ರಿ ನಿನ್ ಮದುವೆ ಆದ್ರೆ ಸೂಪರ್ ಆಫರ್ 2 ಸಿಗ್ತಾವಂತ ಮದುವೆ ಆಯ್ತು ಕಣೆ ಸೂಪರ್ ಅಂದ್ರೇನು ಆಫರ್ ಅಂದ್ರೇನು ಇವಾಗ ಮದುವೆ ಆಗ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ಅಂದ್ರೆ ನಾನು ಅವ್ರ ತಂಗಿನೂ ಚೆನ್ನಾಗಿದ್ರೆ ಆಫರ್ ಈಗ ಹೊಡಿತಾಳೆ ನೋಡಿ ನಗ್ತಿರಲ್ರಿ ಸರ ಈಗ ಹೊಡಿತಾಳೆ ನಿಮ್ಮ ಹೆಂಡತಿ ಹಿಂಗ ಹೊಡಿತಾಳ್ರೆ ಅಡ್ಜಸ್ಟ್ಮೆಂಟ್ ಹಸೆಮಣಿ ಒಳಗ ಶುರುವಾಗಿರುತ್ತೆ ಹಸೆಮಣಿದಾಗ ನಾಯಿಗತಿ ಹಿಂಗ್ ಕುಂದಿರ್ತೇವೆ ತಾಳಿ ಹಿಡ್ಕೊಂಡು ಈಗ ಬರ್ತಾಳೆ ಆಗ ಬರ್ತಾಳೆ ಅಂತ 1 ತಾಸು ಆದ್ಮೇಲೆ 1 kg ಮೇಕಪ್ ಮಕ್ಕಳು ಪಡ್ಕೊಂಡ್ ಬರ್ತಾರ ಇವ್ರು ಹಿಂಗ ಟಂಕ ನಕಣ ಟಂಕ 1 ತಾಸು ಮಟ್ಟ ಹಸೆಮಣಿ ಮ್ಯಾಗ ನೀವೇನೋ ಸುಮ್ಮ ಕುಂತಿರ್ತೀರೇನು